ಅಲ್ಲೋ ಯಾವ್ದೋ ಹುಡುಗಿನ ಮದ್ವೆ ಆಗ ಹೋದ್ರು ಹುಡುಗರ ಸೆಟ್ಲ್ ಆಗಿರ್ಬೇಕನ. ಆ ಹುಡುಗನ್ ಸ್ವಂತ ಮನಿ ಇರ್ಬೇಕು, ಹೊಲ ಇರ್ಬೇಕು, ಹೊಲದಾಗ ಬಾವಿ ಇರ್ಬೇಕು, ಬಾವ್ಯಾಗ ನೀರ್ ಇರ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು, ತಿಂಗಳ ₹1,00,000 ಸ್ಯಾಲ್ರಿ ಇರ್ಬೇಕು. ಇಷ್ಟೆಲ್ಲಾ ಡಿಮ್ಯಾಂಡ್ ಮಾಡು ನಿಮಗ ಒಂದ್ ಪ್ರಶ್ನೆ ಕೇಳ್ತೀವಿ. ನಿಮ್ ಹುಡುಗಿ ಎಷ್ಟು ಸಾಲಿ ಕಲ್ತಾಳ? ನಿಮ್ ಹುಡುಗಿಗೆ ಪಗಾರ ಎಷ್ಟೈತಿ? ನಿಮ್ದೆಷ್ಟೈತಿ ಆಸ್ತಿ? ಇಲ್ಲ, ಏನು ಇಲ್ಲ. ಅಲ್ಲೋ ಮಾಮ, ಅದ್ ಹೆಂಗ್ ವಿಚಾರ ಮಾಡ್ತಿ? ಅಷ್ಟಕ್ಕೊಂದ ರೊಕ್ಕ ಗಳಿಸಿ ಅಷ್ಟಕ್ಕೊಂದ ಆಸ್ತಿ ಮಾಡಿದ್ರ ನಾವ್ ಯಾಕೆ ನಿಮ್ ಮನಿಗ್ ಹೆಣ್ಣು ಕೇಳಕ್ ಬರ್ತಿದ್ವಿ? ನಾವ್ ಹೋಗಿ ಸೀದಾ ಅಂಬಾನಿ ಮನಿ ಬಾಗ್ಲ ತಟ್ತಿದ್ವಿ, ಹೆಣ್ಣದವೇನ್ರಿ ಅಂತಂದ. ಅಲ್ಲ ಹೆಣ್ಮಕ್ಳಿಗೆ ಕೇಳ್ತೀನಿ ನಾ, ಎಲ್ಲಿದ್ರಿ ನೀವು? ಸ್ಕೂಲು ಕಾಲೇಜ್ ಒಳಗ 95 ಅಬೌವ್ 99 99.99 ಎಲ್ಲ ಮಾರ್ಕ್ಸ್ ತೆಗ್ದಿರಲ್ಲ, ಎಲ್ಲಿದ್ರಿ ನೀವೆಲ್ಲ? ಇವು ಒಂದಿಷ್ಟು ಹೆಣ್ಮಕ್ಳು ಏಜ್ ಡಿಬಾರ್ ಆಗಕ್ ಬಂದಿದ್ರು ಇನ್ನೂ ಓದ್ಕೊಂಡ್ ಕುಂತಿರ್ತಾರ. ಸಾಕ ಬಿಡ್ಬೇ, ಹೋಗ್ ಮದಿವ್ಯಾಗ ಯಾರು ಚಲೋ ನೌಕರಿ ಮಾಡೋ ನೋಡ್ಕೊಂಡು ಸೆಟ್ಲ್ ಆಗಂತಂದ್ರೆ ನಂದು ನಾನ್ ನೋಡ್ಕೋಬೇಕು. ಯಾಕಂದ್ರೆ ಯಾರ ಮ್ಯಾಗೂ ಡಿಪೆಂಡ್ ಆಗಂಗಿಲ್ಲ. ನಾನ್ ನೌಕರಿ ಮಾಡ್ಬೇಕು, ನಾನು ರೊಕ್ಕ ಗಳಿಸ್ಬೇಕು, ರೊಕ್ಕ ಗಳಿಸಿ ಯಾರಿಗೆ ಕೊಡಂಗಿದಿ? ನೀನ್ ಸಾಕಿ ಬೆಳೆಸಿರೋ ತವ್ರ ಮನಿ ಕೊಡ್ತೀಯಾ? ಗಂಡ ಸತ್ರು ಬಿಡುದಿಲ್ಲ. ಆದ್ರೆ ಒಂದ್ ನಂಗೆ ಇನ್ನಾದ್ರೂ ತಿಳಿಯವಲ್ದು, ಒಬ್ಬ ಶ್ರೀಮಂತ ಹುಡುಗ ಹೋಗಿ ಬಡವ್ರ ಮನೆ ಹುಡುಗಿನ ಕರ್ಕೊಂಬಂದ್ ಮದ್ವೆ ಆಗ್ಬಹುದ, ಆದ್ರೆ ಒಬ್ಬ ಶ್ರೀಮಂತ ಮಹಿಳೆ ಯಾಕ ಬಡವ್ರ ಮನೆ ಒಬ್ಬ ಹುಡುಗನ ಮದ್ವೆ ಆಗಂಗಿಲ್ಲ? ಬಡವರಾದರೇನು ಬದುಕು ಹಾಲು ಜೇನು.